ನಮಸ್ಕಾರ ಮಿತ್ರರೇ, ನಿಮಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಶ್ರೀ ಸೂರ್ಯನಾರಾಯಣ ಪ್ರಚೋದಯಾತ್. ಸೂರ್ಯದೇವನ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೂರ್ಯನೇ ಯಾಕೆ ಅಂತಂದ್ರೆ ಇವತ್ತು ಭಾನುವಾರ. ಇನ್ನೊಂದೇನಂತಂದಾಗ ಅಥವಾ ರಾಜಕಾರಣಿ ಅಂತಂದಾಗ ಸೂರ್ಯನ ಒಂದು ಪ್ರತಿನಿಧಿ ಬರುತ್ತೆ. ಲೀಡರು ಅಂತಂದಾಗ ಸೂರ್ಯನೇ ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು ಜನಕ್ಕೆ ಬಾಸಿಂದ ಕಿರುಕುಳ ಇರುತ್ತೆ ಅಥವಾ ಅವನಿಂದ ಸ್ಟ್ರೆಸ್ ಆಗ್ತಾ ಇರುತ್ತೆ, ಅಥವಾ ಮೇಲಧಿಕಾರಿ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ಕೊಲೀಗ್ಸು ನಿಮಗೂ ಮೇಲಿನ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಅವರಿಂದ ಸುಮ್ಮನೆ ಬೈಗುಳ ಕಿರುಕುಳ ಆಗ್ತಾನೆ ಇರುತ್ತೆ. ವೃಥಾ ಸುಮ್ಮನೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ಈಗಂತೂ ಜಾಬ್ನಲ್ಲಿ ವ್ಯವಸ್ಥೆ ಸರಿ ಇಲ್ಲ. ವ್ಯವಸ್ಥೆ ಸರಿ ಇಲ್ದರೆ ಸುಮ್ಮನೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ನಮಗೆ ಅಲ್ಲಿ ಇಕ್ಕಟ್ಟಾಗುತ್ತೆ, ಸ್ಟ್ರೆಸ್ ಆಗ್ತಾ ಹೋಗುತ್ತೆ, ಲಾಜಿಕ್ ಇರಲ್ಲ. ಯಾರೋ ತಪ್ಪು ಮಾಡಿರ್ತಾರೆ, ಇನ್ಯಾರಿಗೂ ಶಿಕ್ಷೆ ಆಗ್ತಾ ಹೋಗುತ್ತೆ. ಆಫೀಸ್ನ ನಡ್ಸ್ಕೊಂಡು ಹೋಗೋದ್ರಲ್ಲೂ ಕೂಡ ಅವ್ರಿಗೆ ಲಾಜಿಕ್ ಇರೋದಿಲ್ಲ, ಒಂದು ವ್ಯವಸ್ಥಿತವಾದಂತಹ ಒಂದು ಪದ್ಧತಿ ಇರೋದಿಲ್ಲ. ಈ ರೀತಿ ನಿಮಗೆ ಬಾಸಿಂದ ಮೇಲಧಿಕಾರಿಯಿಂದ ಕಿರುಕುಳ ಆಗ್ತಿತ್ತು ಅಂತಂದಾಗ ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ರೆಮಿಡಿಯನ್ನು ಹೊತ್ತು ತಂದಿದ್ದೀನಿ. ಈ ಮಂತ್ರವನ್ನು ನೀವು ಜಪ ಮಾಡ್ತಾ ಬಂದಾಗ ಬಾಸ್ ವಶೀಕರಣ ಆಗುತ್ತೆ ಅಂತಂದಾಗ ಅವರು ನಿಮ್ಮ ಪರವಾಗಿ ಇರ್ತಾರೆ. ಸುಮ್ಮನೆ ನೀವು ತಪ್ಪು ಮಾಡ್ದಿರನೆ ಲಾಜಿಕ್ ಇಲ್ದಿರ ಸುಮ್ಮನೆ ಬೈಯೋದು, ಸ್ಟ್ರೆಸ್ ಹಾಕೋದು, ಸ್ಯಾಲ್ರಿ ಕಡಿಮೆ ಮಾಡೋದು, ರಜಾ ಕೊಡಲ್ಲ ಅಂತ ಹೇಳೋದು, ಈ ರೀತಿಯ ಒಂದು ಕಿರುಕುಳ ಏನಿರುತ್ತೆ, ಅಥವಾ ನಿಮಗೂ ಮೇಲಧಿಕಾರಿ ಯಾರೇ ಆಗಿರ್ಬೋದು, ನೀವು ರಾಜಕೀಯ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀರಿ ಅಥವಾ ವ್ಯವಹಾರವನ್ನೇ ಮಾಡ್ತೀರಿ, ಜಾಬ್ ಮಾಡ್ತೀರಿ, ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲೇ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮೇಲಧಿಕಾರಿ ಅಥವಾ ಬಾಸಿಂದ ತೊಂದರೆ ಇತ್ತು ಅಂತಂದಾಗ ಈ ಮಂತ್ರ ಜಪ ಮಾಡೋದ್ರಿಂದ ಖಂಡಿತವಾಗಿಯೂ ಆ ಒಂದು ಲೀಡರ್, ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಯನ್ನ ನೀವು ವಶೀಕರಣ ಮಾಡಿಕೊಂಡು ನೀವು ಏನೇ ತಪ್ಪು ಮಾಡಿದ್ರು ಕೂಡ ಅಷ್ಟೊಂದು ಸೀರಿಯಸ್ ಆಗದೆ ಇರೋ ಹಾಗೆ ಬಾಸನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಬಾಸ್ಗೆ ತುಂಬ ಕೋಪ ಜಾಸ್ತಿ ಇತ್ತು, ಸಿಡುಕ ಅಂತಂದಾಗ ಇಡೀ ಆಫೀಸೇ ಒಂದು ಅಸ್ತವ್ಯಸ್ತ ಆಗುತ್ತೆ. ಆ ಒಂದು ಭಯದಿಂದ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತಾರೆ, ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಕ್ಷೇತ್ರದಲ್ಲೇ ಇರಲಿ, ನಿಮ್ಮ ಒಂದು ಮೇಲಧಿಕಾರಿ ಬಾಸನ್ನು ಉಳಿಸ್ಕೋಬೇಕು ಅಂತಂದಾಗ ಈ ವಶೀಕರಣ ಮಂತ್ರವನ್ನು, ಶಕ್ತಿಯುತ ಚಮತ್ಕಾರಿ ವಶೀಕರಣ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಎಲ್ಲ ತೊಂದರೆಗಳಿಂದ ಶಾಶ್ವತ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದು ಬಹಳ ಪ್ರಸಿದ್ಧಿಯಾಗಿರತಕ್ಕಂತಹ ಯಶಸ್ವಿ ವಶೀಕರಣ ಮಂತ್ರ ಆಗಿರುತ್ತೆ. ಈ ಮಂತ್ರವನ್ನು ನೀವು ಯಾವ ದಿನವಾದರೂ ಪರವಾಗಿಲ್ಲ, ನೀವು ಪ್ರಾರಂಭ ಮಾಡಬಹುದು. ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಅದಕ್ಕೆ ರುದ್ರಾಕ್ಷಿ ಮಾಲೆ ಇದ್ರೆ ತುಂಬ ಒಳ್ಳೆಯದು. ರುದ್ರಾಕ್ಷಿ ಮಾಲೆಯಿಂದ ನಮಗೆ ಎನರ್ಜಿ ತುಂಬನೇ ಸಿಗುತ್ತೆ. 1000 ಬಾರಿ ಈ ಜಪವನ್ನು ಮಾಡ್ಕೋಬೇಕು. 1000 ಬಾರಿ ಆದ ನಂತರ ನೀವು ಇದಕ್ಕೆ ಟೈಮ್ ತಗೋಬಹುದು. ದಿನ ಒಂದು 108 ಜಪ ಮಾಡ್ಬೋದು. ಸಾಧ್ಯವಾದರೆ ಒಂದು ದಿನದಲ್ಲಿ 1000 ಜಪ ಅಥವಾ 200-300 ಜಪ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವಾಗ 1000 ಜಪ ಆಗತ್ತೆ ಆ ನಂತರ ನೀವು ಮುಂದಿನ ದಿನಗಳಲ್ಲಿ ಪ್ರತಿದಿನ 21 ಬಾರಿ, 27 ಬಾರಿ, 54 ಬಾರಿ ಜಪ ಮಾಡಿದ್ರು ಕೂಡ ಈ ಒಂದು ಮಂತ್ರ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಶೀಕರಣ ಮಂತ್ರ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಶತ್ರುಗಳನ್ನು ನಿಮ್ಮ ಕಂಡ್ರೆ ಯಾರಿಗೆ ಆಗಲ್ಲ, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬರುವ ಹಾಗೆ ಮಾಡುತ್ತೆ. ಇದಕ್ಕೆ ನಿಮಗೆ ಬೇರೆ ಯಾವುದೇ ಪೂಜಾ ವಿಧಾನ ಬೇಕಿಲ್ಲ. ನೀವು ಒಂದು ದೀಪ ಧೂಪ ಹಚ್ಚಿ ನಿಮ್ಮ ಮನೆ ದೇವರ ಮುಂದೆ ಕೂತ್ಕೊಂಡು ಈ ಜಪವನ್ನು 1000 ಬಾರಿ ಮಾಡಬೇಕು. ಪ್ರತಿದಿನ 108 ಬಾರಿ ಮಾಡ್ತಾ ಬನ್ನಿ. ಯಾವಾಗ 1000 ಬಾರಿ ನೀವು ಜಪವನ್ನು ಮಾಡ್ತೀರಾ ಆ ನಂತರ ಇದರ ಜಪದ ಒಂದು ಫಲ ನಿಮಗೆ ಸಿಗುತ್ತೆ. ಮಂತ್ರ ಈ ರೀತಿ ಇದೆ: ಓಂ ಹ್ರೀಂ ರಕ್ತ ಚಾಮುಂಡೆ ಅಮುಕಸ್ಯ ಮಮ ವಶಂ ಕುರು ಕುರು ಸ್ವಾಹ. ಮತ್ತೆ ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. ಓಂ ಹ್ರೀಂ ರಕ್ತ ಚಾಮುಂಡೆ ಅಮುಕಸ್ಯ ಮಮ ವಶಂ ಕುರು ಕುರು ಸ್ವಾಹ. ಈ ಮಂತ್ರದಲ್ಲಿ ಗಮನವಿಟ್ಟು ನೋಡಿ, ಅಮುಕಸ್ಯ ಅಂತ ಇದೆ. ಆ ಪದದ ಜಾಗದಲ್ಲಿ ನಿಮ್ಮ ಬಾಸ್ ಹೆಸರನ್ನ ಅಥವಾ ನಿಮ್ಮ ಮೇಲಧಿಕಾರಿ ಯಾರಿಂದ ನಿಮಗೆ ಕಾಟ ಬರ್ತಿದೆ, ಆಫೀಸಲ್ಲೇ ಆಗ್ಬೋದು, ಬಿಸ್ನೆಸ್ಸಲ್ಲೇ ಆಗ್ಬೋದು, ರಾಜಕಾರಣದಲ್ಲೇ ಆಗ್ಬೋದು, ಸಿನಿಮಾದಲ್ಲೇ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲೇ ಆಗ್ಬೋದು, ಮೇಲಧಿಕಾರಿ ಬಾಸಿಂದ ತೊಂದರೆ ಬರ್ತಿದ್ರೆ ಅಲ್ಲಿ ಈ ಒಂದು ಹೆಸರನ್ನು ಉಪಯೋಗಿಸ್ಕೊಂಡು ಈ ಮಂತ್ರ ಜಪವನ್ನು ಮಾಡ್ತಾ ಬನ್ನಿ.
ಇದರ ಜೊತೆಗೆ ನೀವು ಒಂದು ಚಂದನವನ್ನು ಕೂಡ ಹಚ್ಕೊಳ್ಬೇಕಾಗತ್ತೆ ಈ ಮಂತ್ರವನ್ನು ಹೇಳ್ತಾ. ಅಂದರೆ ಓಂ ಹ್ರೀಂ ರಕ್ತ ಚಾಮುಂಡೆ ಅಮುಕಸ್ಯ, ಈ ಅಮುಕಸ್ಯ ಅಂತ ಬರುತ್ತಲ್ಲ, ಅಲ್ಲಿ ನಿಮಗೆ ಯಾರು ಪ್ರಾಬ್ಲಮ್ ಕೊಡ್ತಾ ಇರ್ತಾರೆ, ಮೇಲಧಿಕಾರಿ ಅಥವಾ ಬಾಸು, ಅವರ ಹೆಸರನ್ನು ಹೇಳ್ಕೊಂಡು ಮಮ ವಶಂ ಕುರು ಕುರು ಸ್ವಾಹ ಅಂತ ಹೇಳ್ತಾ ಒಂದು ನೀವು ಚಂದನವನ್ನು ನೀವು ಹಚ್ಕೋಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಒಂದು ಪ್ರಾಯೋಗಿಕ ವಿಧಾನವನ್ನು ನಾನೀಗ ಹೇಳ್ತಾ ಇದ್ದೀನಿ. ಮೊದಲು ನೀವು ಒಂದು ಪರಿಶುದ್ಧವಾದಂತಹ ಒಂದು ಗೋಪಿ ಚಂದನ ಅಂದರೆ ಗಂಧದ ಪುಡಿ, ಪರಿಶುದ್ಧ ಗಂಧದ ಪುಡಿ, ಕುಂಕುಮ ಮತ್ತು ಸಾಧ್ಯವಾದಷ್ಟು ದೇಶಿ ತಳಿ ಹಸುವಿನ ಹಾಲನ್ನು ನೀವು ತಗೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಡೈರಿ ಪ್ರಾಡಕ್ಟ್ ಹಾಲನ್ನು ಕೂಡ ನೀವು ತಗೋಬೋದು, ಸ್ವಲ್ಪ ಎಫೆಕ್ಟ್ ಕಡಿಮೆ ಇರುತ್ತೆ. ಈ ಮೂರನ್ನು ಕೂಡ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಈ ಮೂರನ್ನು ಸೇರಿಸಿ ಒಂದು ಪೇಸ್ಟ್ ಆಗಿ ನೀವು ಮಾಡಿಕೊಂಡು ಆ ಪೇಸ್ಟ್ನಿಂದ ನಿಮ್ಮ ಒಂದು ಹಣೆಗೆ ಈ ಮೇಲಿನ ಮಂತ್ರವನ್ನು ಹೇಳ್ಕೊಂಡು ಓಂ ಹ್ರೀಂ ರಕ್ತ ಚಾಮುಂಡೆ ಅಮುಕಸ್ಯ ಅಂದರೆ ಅಲ್ಲಿ ನಿಮ್ಮ ಬಾಸನ ಹೆಸರನ್ನು ಸೇರಿಸ್ಕೊಂಡು ಮಮ ವಶಂ ಕುರು ಕುರು ಸ್ವಾಹ ಅಂತ ಹೇಳ್ಕೊಂಡು ನಿಮ್ಮ ಹಣೆಗೆ ಒಂದು ತಿಲಕವನ್ನು ಹಾಕೋಬೇಕಾಗತ್ತೆ. ಇದನ್ನ ನೀವು ಮಾಡಬೇಕಾದ್ರೆ ನಿಮ್ಮ ಬಾಸ್ ಮೇಲೆ ಕೋಪ ಇರಬಾರ್ದು. ನಾನು ನನ್ನ ಬಾಸನ್ನ ಕ್ಷಮಿಸಿದ್ದೀನಿ, ಅವನೆಷ್ಟೇ ಕಾಟ ಕೊಟ್ಟಿದ್ರು ಕೂಡ ಕ್ಷಮಿಸಿದ್ದೀನಿ ಅಂತ ಅನ್ಕೊಂಡು ನಿಮ್ಮ ಬಾಸ್ ಮೇಲೆ ನೀವು ಪ್ರೀತಿಯನ್ನ ಇಟ್ಟು ನೀವೊಂದು ವಶೀಕರಣವನ್ನು ಮಾಡಬೇಕಾಗತ್ತೆ. ಎಷ್ಟೋ ಜನ ಇಲ್ಲೇ ಫೇಲ್ ಆಗೋದು. ಯೂಟ್ಯೂಬ್ನಲ್ಲಿ ಹೇಳಿದ ರೆಮಿಡೀಸ್ ಎಲ್ಲವನ್ನು ಮಾಡಿದ್ದೀನಿ, ಎಲ್ಲ ಸುಳ್ಳು, ಯಾವುದು ವರ್ಕ್ ಆಗಿಲ್ಲ ಅಂಥೇಳಿ ನೀವು ನಿಮ್ಮಲ್ಲಿ ಒಂದು ಕ್ಷಮಾಗುಣವನ್ನು ಇಟ್ಕೊಂಡು ಈ ಎಲ್ಲ ರೆಮಿಡಿಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮನಸ್ಸು ಶಾಂತವಾಗಿರ್ಬೇಕಾಗತ್ತೆ. ಯಾವಾಗ ನೀವು ಈ ಗಂಧ, ಕುಂಕುಮ ಮತ್ತು ಹಸುವಿನ ಹಾಲಿನ ಒಂದು ಮಿಶ್ರಣ ಪೇಸ್ಟನ್ನು ಮಾಡಿಕೊಂಡು ಈ ಮೇಲಿನ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಹಣೆಗೆ ಇಟ್ಕೊಳ್ತಾ ಹೋಗ್ತೀರಾ, ಆಗ ಹಣೆಗೆ ತಿಲಕವನ್ನು ಇಟ್ಕೋಬೇಕಾದ್ರೆ ಜಪವನ್ನು ಮಾಡ್ತಾ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿ ಮೇಲೆ ಕೇಂದ್ರೀಕರಣ ಆಗಿರಬೇಕು. ತಿಲಕ ಹಾಕಿದ ನಂತರ ನೀವು ಆಫೀಸ್ಗೆ ಹೋಗಿದ ತಕ್ಷಣ ಬಾಸ್ ನಿಮ್ಮನ್ನು ನೋಡಿದ ತಕ್ಷಣ ನಿಮಗೆ ಅವರು ವಶ ಆಗ್ತಾರೆ. ಅಂದರೆ ನೀವು ಇಲ್ಲಿ ಬಾಸನ್ನು ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ. ಇವೆಲ್ಲವನ್ನು ನೀವು ಶ್ರದ್ಧೆಯಿಂದ, ವಿಶ್ವಾಸವಿಟ್ಟು, ಭಕ್ತಿಯಿಂದ ನೀವು ಮಾಡಬೇಕಾಗತ್ತೆ. ಆಗ ಮಾತ್ರನೇ ಈ ರೆಮಿಡಿ ವರ್ಕ್ ಆಗಿ ಬಾಸ್ ನಿಮ್ಮನ್ನ ಶ್ರದ್ಧೆಯಿಂದ ಕಾಣ್ತಾರೆ. ನಿಮ್ಮ ಇಚ್ಛೆ ಮತ್ತು ಪ್ರಾಮಾಣಿಕತೆಗೆ ಅನುಗುಣವಾಗಿ ನಿಮ್ಮೊಂದಿಗೆ ಅವರು ಇರ್ತಾರೆ. ಯಾವುದೇ ಕ್ಷೇತ್ರದಲ್ಲೇ ಇರಲಿ, ಅಲ್ಲಿನ ಮೇಲಧಿಕಾರಿ ಬಾಸ್ ಅನ್ನ ಒಲಿಸ್ಕೊಳ್ಳೋಕೆ ಈ ರೆಮಿಡಿಯನ್ನ ನೀವು ಮಾಡಬಹುದು. NGO ಕ್ಷೇತ್ರದಲ್ಲಾಗ್ಬೋದು, ರಾಜಕೀಯ, ಆಫೀಸು, ಬಿಸ್ನೆಸ್ಸು, ಇನ್ನಿತರೆ ಯಾವುದೇ ಸಂಸ್ಥೆ ಆಗಿರ್ಬೋದು, ನಿಮಗೆ ಉಪಯೋಗವೂ ಆಗುತ್ತೆ, ಲಾಭದಾಯಕವಾಗುತ್ತೆ. ಶ್ರದ್ಧೆಯಿಂದ, ಶಾಂತ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಇದು ನೀಡುತ್ತೆ. ಈ ಮಂತ್ರಕ್ಕೆ ಮತ್ತು ತಂತ್ರಕ್ಕೆ ಅಂತಹ ಶಕ್ತಿ ಇದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೃಷ್ಣ ಅರ್ಪಣಮಸ್ತು.